ಮಾಡಿದ್ದಾರೆ. ಅದು ಅಷ್ಟೇ ಅಲ್ಲ, ನಮ್ಮ ಸರ್ವೀಸಲ್ಲಿರುವಾಗ ನಮಗೆ ಉಳಿತಾಯ ಮಾಡೋಂಥ ಒಂದು ಹವ್ಯಾಸವನ್ನು ಅಥವಾ ಅಭ್ಯಾಸವನ್ನು ಚಿಕ್ಕದಾಗಿ ಸ್ವಲ್ಪ ಹನಿಗೂಡಿದ್ರೆ ಹಳ್ಳ, ತೆನೆಗೂಡಿದ್ರೆ ಬಳ್ಳ ಅಂತ. ಸೊ ಹಾಗೆ ನಾವು ರಿಟೈರ್ ಆಗೋ ಮಟ್ಟಕ್ಕೆ ಬಂದಾಗ ನಮ್ಮ ಹತ್ರ ಒಂದಷ್ಟು ಕಾಸು ಇರಬೇಕು ಅನ್ನೋ ಒಂದಕ್ಕೋಸ್ಕರ ಪ್ರಾವಿಡೆಂಟ್ ಫಂಡು, LIC ಈ ಥರದ ಸೇವಿಂಗ್ಸ್ ಏನಿದೆಯೋ ಅದನ್ನು ನಮ್ಮ ಸರ್ಕಾರದವರು ನಮಗೋಸ್ಕರ ಮಾಡಿದ್ದಾರೆ. ಇದು ಅಲ್ಲದೆ ಇನ್ನು ಕೆಲವು ವಿಷಯಗಳನ್ನು ನಮ್ಮ ಸ್ನೇಹಿತರು ದಳ್ವಿ ಅವರಿವತ್ತು ನಮಗೆಲ್ಲ ಸ್ಪೆಷಲ್ ಗೆಸ್ಟು ನಮ್ಮ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ, ಆದರೆ ಈ ಥರ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಸೊ ನಿಮ್ಮೆಲ್ಲರ ಪರವಾಗಿ ನಾನು ದಳ್ವಿಗೆ ವಿನಂತಿಸ್ಕೊತೀನಿ, ಅವರು ಈ ಒಂದು ಕಾರ್ಮಿಕ ದಿನಾಚರಣೆ ಬಗ್ಗೆ ಒಂದೆರಡು ಮಾತು ಆಡಬೇಕು ಅಂತ ನಾನು ಕೇಳ್ಕೊತೀನಿ. ಕಾರ್ಮಿಕರ ದಿನಾಚರಣೆ ಕಠಿಣ ಪರಿಶ್ರಮದಿಂದ ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಡುತ್ತಿರುವ ಕಾರ್ಮಿಕರು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಮೇ ದಿನ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಪ್ರತಿ ವರ್ಷ ಮೇ 1ನೇ ತಾರೀಕಿನಂದು ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಕಾರ್ಮಿಕರ ಪರ ಮೆರವಣಿಗೆ, ಪ್ರದರ್ಶನ, ಸಭೆ ಇವು ಆ ದಿನದ ವಿಶೇಷಗಳು. ಒಂದು ಮೇ 2023 ಇದನ್ನು ಮೇ ಡೇ ಅಥವಾ ಲೇಬರ್ ಡೇ ಹಾಗೂ ವರ್ಕರ್ಸ್ ಡೇ ಅಂತ ಎಂತಲೂ ಕರೀತಾರೆ. ಕಾರ್ಮಿಕ ವರ್ಗದ ಶ್ರಮ ಮತ್ತು ಸಮರ್ಪಣೆಯನ್ನು ಗುರುತಿಸಿ ಇರುವುದು ಕಾರ್ಮಿಕರ ಹಕ್ಕುಗಳು. ಅದರ ಬಗ್ಗೆ 2 ಮೇ 2023 ಮೊದಲು ಆಚರಣೆ ಕಾರ್ಮಿಕರ ಹಕ್ಕಿಗಾಗಿ ಹೋರಾಟಕ್ಕೆ ಹಾಗೂ ಕಾರ್ಮಿಕರ ಪ್ರಭುತ್ವದ ನೆನಪಿಗೆ 1889ರಲ್ಲಿ ಮೊದಲ ಬಾರಿಗೆ 1ರಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಮಿಕರಿಗೆ 8 ಗಂಟೆ ಕೆಲಸ, ಕಾರ್ಮಿಕರ ಹಕ್ಕುಗಳು, ನ್ಯಾಯಬದ್ಧ ವೇತನ ಮತ್ತು ಕೆಲಸ ಇವುಗಳನ್ನು ಪ್ರಸ್ತಾಪಿಸಲಾಗಿತ್ತು. 1 ಮೇ 2024 ಕಾರ್ಮಿಕ ವರ್ಗದ ಶ್ರಮ ಮತ್ತು ಸಮರ್ಪಣೆಯನ್ನು ಗುರುತಿಸುವುದು, ಕಾರ್ಮಿಕಗಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಶೋಷಣೆಯಿಂದ ರಕ್ಷಿಸುವುದು ಕಾರ್ಮಿಕರ ದಿನಾಚರಣೆ ಆಗಿದೆ. 2025ರಲ್ಲಿ ಮೇ ದಿನ ಕಾರ್ಮಿಕ ದಿನಾಚರಣೆ ಮತ್ತು ಮೇ 1ರಂದು ಭಾರತ ಸೇರಿದಂತೆ ಅಥವಾ ಪ್ರಪಂಚದಾದ್ಯಂತ ಮೇ ದಿನ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಆಚರಿಸಲಾಗುತ್ತದೆ. ಇದು US-ನಲ್ಲಿ 1886ರಲ್ಲಿ ಇದನ್ನು ಆಚರಿಸಲಾಯಿತು. 2013 ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಡೆಮಾನ್ಸ್ಟ್ರೇಷನ್ ಇನ್ ಆಸ್ಟ್ರಿಯಾದಲ್ಲಿ ಕಾರ್ಮಿಕರದ ಬಗ್ಗೆ ದೊಡ್ಡ ಒಂದು ಪ್ರತಿಭಟನೆಯನ್ನು ನಡೆಯಿತು. ಲೇಬರ್ಸ್ ಡೇ ಆ್ಯನ್ಯುವಲ್ ಹಾಲಿಡೇ ಟು ಸೆಲೆಬ್ರೇಟ್ ದಿ ಅಚೀವ್ಮೆಂಟ್ ಆಫ್ ವರ್ಕರ್ಸ್. ಲೇಬರ್ಸ್ ಡೇ ಅಂದರೆ ಅವತ್ತಿನ ದಿನ ಸರ್ಕಾರ ಒಂದು ದಿನದ ರಜೆಯನ್ನು ಘೋಷಣೆ ಮಾಡ್ತದೆ. ಫೆಡರಲ್ ಹಾಲಿಡೇಸ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್, ಅದು ಅಮೇರಿಕಾದಲ್ಲಿ ಅದನ್ನು ಹಾಲಿಡೇ ಮುಖಾಂತರ ಘೋಷಣೆ ಮಾಡ್ತದೆ. ಪಬ್ಲಿಕ್ ಹಾಲಿಡೇ ಅಲ್ಲೂ ಸಹ ಕೆನಡಾ ಸೆಲೆಬ್ರೇಟಿಂಗ್ ದಿ ಅಚೀವ್ಮೆಂಟ್ ಆಫ್ ದಿ ವರ್ಕರ್ಸ್. ಯಾರು ಕೆಲಸಗಾರರು ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ ದೊಡ್ಡ ಮಟ್ಟದಲ್ಲಿ ಅವರು ಅಚೀವ್ಮೆಂಟ್ ಮಾಡಿದರೆ ಅವರಿಗೆ ಗೌರವ, ಸನ್ಮಾನ ಪ್ರತಿಯೊಂದು ಕೊಡುವಂಥ ಒಂದು ಮೂಲಕ ಅವರಿಗೆ ಗೌರವಿಸಲಾಗ್ತದೆ ಕಾರ್ಮಿಕರಿಗೆ. ಕರ್ನಾಟಕದ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದವರು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಕಲ್ಯಾಣ ಯೋಜನೆಗಳನ್ನು ರಚಿಸಲಾಗಿದ್ದಾರೆ. ಆಶಾದೀಪ ಯೋಜನೆ, ಕರ್ನಾಟಕ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ, ಅಂಬೇಡ್ಕರ್ ಕರ್ನಾಟಕ. ಎಲ್ರಿಗೂ ಇನ್ನೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನಮ್ಮ ರಕ್ಷಣೆಗೆ ಬಂದಂಥ ಒಂದು ಆರ್ಗನೈಸೇಷನ್. ಜಿನೀವಾ ಕನ್ವೆನ್ಷನ್ ಅಂತ ಇದೆ. ಜಿನೀವಾ ಕನ್ವೆನ್ಷನ್ನಿಂದನೇ
ನಮ್ಮ ಸಮಯ, ಸ್ಥಳ, ಆರೋಗ್ಯ ಎಲ್ಲನೂ ಕಾಪಾಡಬೇಕಾದ್ರೆ ಜಿನಿವಾ ಕನ್ವೆನ್ಷನ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನೇ ಪ್ರಮುಖ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಅದನ್ನು ನಾವು ಸ್ಮರಿಸೋವಂಥ ದಿನ ಇವತ್ತು ಮೇ ಡೇ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಾರ್ಯಾರು ಶ್ರಮಜೀವಿಗಳಿದ್ದಾರೆ, ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವಿ, ಯಾವ ಮಟ್ಟದಲ್ಲಾದರೂ ಕೆಲಸ ಮಾಡಿದ್ರೂ ಅವ್ರನ್ನ ಶ್ರಮಜೀವಿಗಳು ಅಂತ ಕರೀತಾರೆ. ಆ ಶ್ರಮಜೀವಿ ಕಾರ್ಮಿಕ ಆಗ್ತಾರೆ. ಕಾರ್ಮಿಕರು ಎಷ್ಟೋ ಸರಿ ಕಾರ್ಮಿಕ ನಾಯಕರಾಗ್ತಾರೆ. ಕಾರ್ಮಿಕ ನಾಯಕರು ಎಷ್ಟೋ ಸಲ ನಮ್ಮ ಮಾಲೀಕರಾಗ್ತಾರೆ. ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ದಿ ಮ್ಯಾನೇಜ್ಮೆಂಟ್ ಅನ್ನೋದು ದೊಡ್ಡ ಒಂದು ಸ್ಲೋಗನ್ನು. ಕಾರ್ಮಿಕ ಮ್ಯಾನೇಜ್ಮೆಂಟ್ ಜೊತೆ ಸೇರಿಕೊಂಡು ಮ್ಯಾನೇಜ್ಮೆಂಟು ಬದುಕಬೇಕು, ವರ್ಕರು ಬದುಕಬೇಕು. ಆ ಥರದ ಒಂದು ಪ್ಲ್ಯಾನ್ಗಳನ್ನ ಹುಡ್ಕೋವಂಥ ಕೆಲಸ ಬೇಕಾದಷ್ಟು ಮಾಡಿದ್ದಾರೆ, ಬೇಕಾದಷ್ಟು ಕಂಪನಿಗಳು. ಅದಕ್ಕೆ ಎಕ್ಸಾಂಪಲ್ಲು ಮೈಕೋ. ಸೊ ನಾನು ಕೂಡ ಮ್ಯಾನೇಜಿಂಗ್ ಕಮಿಟಿನಲ್ಲಿದ್ದೆ, ನಾನು ಲೇಬರ್ ಲೀಡರ್ ಆಗಿದ್ದೆ. ಹಾಗಾಗಿ ಕಾರ್ಮಿಕ ಅಂದ ತಕ್ಷಣ ಮೈ ಕೈ ಎಲ್ಲ ನನಗೆ ಜುಮ ಅನ್ನತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಯಾವುದೇ ಕೆಲಸ ಇರಲಿ, ಆ ಕೆಲಸನ ಬದಿಗೊತ್ತಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಭಗವಂತ ಆಯಸ್ಸು, ಆರೋಗ್ಯ, ಶಕ್ತಿ, ಸಾಮರ್ಥ್ಯ ಕೊಟ್ಟು ನಿಮ್ಮ ಅಭಿವೃದ್ಧಿಗೆ ಯಾವತ್ತೂ ಯಾವ ಗಳಿಗೆನೂ ನಿಮ್ಮ ಜೊತೆಯಲ್ಲೇ ಇರಲಿ ಅಂತ ನಾನು ಕೇಳಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ. ನಾಗರಾಜ್ ಅವರು